ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ರಿಲೇಟೆಡ್ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈಗ ಎಲ್ಲರೂ ತಲೆಯಲ್ಲೂ ಸಿಕ್ಕಾಪಟ್ಟೆ ಹುಳ ಅಂತೂ ಬಂದಿರುತ್ತೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಇಲ್ಲಿ ಬಿಗ್ ಬಾಸ್ ಇಂದ ಪ್ರೋಮೋ ಬಿಟ್ಟಾಗ ಕಿಚ್ಚ ಸುದೀಪ್ ಅವರು ಹೇಳಿದ್ರು 11 ಸೀಸನ್ ಇಲ್ಲಿ ನೋಡಿದೀವಿ, ಈ ಸೀಸನ್ ಅಲ್ಲಿ ಏನಿರುತ್ತಪ್ಪ, ಈ ಸೀಸನ್ ಕೂಡ ಹಾಗೆ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋರ್ಗೆ ಓ ಭ್ರಮೆ ಅಂತ ಹೇಳಿದ್ರು. ಇವಾಗ ಅದೇ ರೀತಿ ಆಗ್ತದೆ. ಮೊದಲನೇ ದಿವಸನೇ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಒಂದು ಬಿಗ್ ಶಾಕ್ ಕೊಟ್ರು. ಯಾಕಂತಂದ್ರೆ ಇಷ್ಟು ಸೀಸನ್ ಕೂಡ ನಮ್ಮ ಕನ್ನಡ ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಬಂದಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಷ್ಟೇ ಕೆಲವೇ ಕ್ಷಣಗಳಲ್ಲಿ ಯಾವ ಒಬ್ಬ ಸ್ಪರ್ಧಿನೂ ಕೂಡ ಈಚೆ ಬಂದಿರಲಿಲ್ಲ. ಆದ್ರೆ ಈ ಒಂದು ಸೀಸನ್ ಅಲ್ಲಿ ಆ ರೀತಿ ಆಯ್ತು. ಇದಕ್ಕೆ ಜನಗಳು ಸ್ವಲ್ಪ ಪರಾನೂ ಮಾತಾಡ್ತಿದ್ದಾರೆ, ವಿರೋಧನೂ ಮಾತಾಡ್ತಿದ್ದಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಮತ್ತೆ ತಮ್ಲೈ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಈಗ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರಾ ಅನ್ನೋದೇ ಇವಾಗ ಎಲ್ರಿಗೂ ಇರೋ ಡೌಟು. ಆಲ್ರೆಡಿ ಎಲಿಮಿನೇಷನ್ ಆಗೋಗ್ಬಿಟ್ಟಿದೆಯಲ್ಲ, ಮತ್ತೇನಕ್ಕೆ ಬರಬೇಕು ಅಂತ ಕೆಲವೊಬ್ರು ಕೇಳ್ಬೋದು. ಆದರೆ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬಂದು ಅವ್ರಿಗೆ ಅವಮಾನ ಆಗಿದೆ ಅಂತ ಕೆಲವೊಬ್ರು ಇಲ್ಲಿ ಮಾತಾಡ್ತಿದ್ದಾರೆ. ಕರ್ಸಿದ್ದಾರೆ, ಮತ್ತೇನಕ್ಕೆ ಇಲ್ಲಿ ಎಲಿಮಿನೇಷನ್ ಮಾಡಿ ಕಳಿಸಿದ್ರು. ಅಟ್ಲೀಸ್ಟ್ ಒಂದು ವಾರ ಆದರೂ ಇದ್ದಿದ್ರು ಕೂಡ ಇಲ್ಲಿ ಏನೋ ಹೌದಪ್ಪ ಒಂದು ಚಾನ್ಸ್ ಕೊಟ್ಟರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಆದರೆ ಅವರು ಇಲ್ಲಿ ನೀವು ಎಲಿಮಿನೇಷನ್ ಆಗಬೇಕು ಅಂತಂದಾಗ 3 ಜನ ಇಲ್ಲಿ ನಿಂತಾಗ ಇಲ್ಲಿ ನಾನು ಕನ್ನಡ ಕಲಿತಿದ್ದೆ ಅಂತಂದ್ಬಿಟ್ಟು ಹೇಳಿದ್ರು. ನನಗೊಂದು ಆಪರ್ಚುನಿಟಿ ಕೊಟ್ಟರೆ ನಾನು ಇಲ್ಲಿ ಕನ್ನಡ ಕಲ್ತ್ಕೊತೀನಿ ಅಂತಂದ್ಬಿಟ್ಟು ಕೂಡ ಅವರು ಮಾತಾಡಿದ್ರು. ಆದರೆ ಇಂಥವ್ರನ್ನೆಲ್ಲ ಯಾಕೆ ಕರೆಸಿದ್ರಿ ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾತಾಡಿದ್ರು. ಆದರೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ಮತ್ತು ಫೇಸ್ಬುಕ್ ಇರ್ಬೋದು, ಎಲ್ಲೇ ನೋಡಿದ್ರು ಕೂಡ ಇಲ್ಲಿ ಇವ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಮಾತು. ಬಟ್ ಇವ್ರು ಬರಲೇಬೇಕು ಅಂತ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ಆದರೆ ಇವ್ರು ಎಲಿಮಿನೇಟ್ ಆಗಿರ್ಬೋದು, ಕನ್ಫರ್ಮ್ ಇಲ್ಲ ಅಂತ ಕೂಡ ಕೆಲವೊಬ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಆ ಕನ್ಫರ್ಮೇಷನ್ ಏನು ಅಂತಂದ್ಬಿಟ್ಟು ಹೇಳ್ತೀನಿ, ಅವ್ರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಇಲ್ಲಿ ಕಲರ್ಸ್ ವಾಹಿನಿಯಿಂದ ಅವರು ಎಲಿಮಿನೇಟ್ ಆಗಿದ ತಕ್ಷಣ ಇಲ್ಲಿ ಆ ನಂತರ ಪೋಸ್ಟ್ ಕೂಡ ಹಾಕಿದ್ರು, ಅವರು ಎಲಿಮಿನೇಟೆಡ್ ಅಂದ್ಬಿಟ್ಟು. ನೀವು ಎಲ್ಲ ಪೋಸ್ಟ್ಗಳನ್ನ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಲಿಮಿನೇಟ್ ಆದಾಗ ಸ್ವಲ್ಪ ಬೇಸರವಾಗಿ ಎಲ್ಲರೂ ಕೂಡ ಏನೋ ಒಂದು ಸಪ್ಪದಾಗಿ ಮುಖ ಮಾಡಿಕೊಂಡು ತೋರಿಸ್ತಾರೆ ಎಲಿಮಿನೇಟೆಡ್ ಅಂದ್ಬಿಟ್ಟು. ಬಟ್ ಇಂಟು ಮಾರ್ಕ್ ಹಾಕ್ತಾರಲ್ವಾ, ಇಂಟು ಮಾರ್ಕ್ ಹಾಕಿದಾಗ ಎಲಿಮಿನೇಟ್ ಅಲ್ಲ ಅಂತ ಕೂಡ ಇಲ್ಲಿ ಅರ್ಥ ಬರುತ್ತೆ. ಕೆಲವೊಂದು ಸೀಸನಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿತ್ತು. ಬಟ್ ಈ ಸೀಸನ್ನು ಮೊದಲನೇ ದಿವಸದಿಂದಲೇ ಅದರಲ್ಲೂ ಕೂಡ ಗ್ರ್ಯಾಂಡ್ ಓಪನಿಂಗ್ನಲ್ಲೇ ಟ್ವಿಸ್ಟ್ ಇಟ್ಟಿದ್ದಾರೆ. ಆ ನಂತರ ಗ್ರ್ಯಾಂಡ್ ಓಪನಿಂಗ್ ಆಗಿ ಮರುದಿವಸನೇ ಇಲ್ಲಿ 100 ದಿವಸ ಕಾಯಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತು ಇಲ್ಲಿ 2 ಫಿನಾಲೆ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ, ಇದರಲ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದ್ದಾರೆ. ಅದರಲ್ಲೂ ಗ್ರ್ಯಾಂಡ್ ಓಪನಿಂಗ್ ದಿವಸದಿಂದನೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿದೆ. ಆದರೆ ಇವಾಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇವಾಗ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಿದ್ದಾರೆ. ತುಂಬಾನೇ ಇಲ್ಲಿ ಸಾಫ್ಟ್ ಕಾರ್ನರ್ ಕೂಡ ಇವ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಮಾರ್ಕ್ ಏನಿದೆ, ಇವಾಗ ಅದಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಇವಾಗ ಆಲ್ಮೋಸ್ಟ್ ಟಾಸ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಟಾಸ್ಕ್ ಬಂದ್ಬಿಟ್ಟು 2 ಟಾಸ್ಕ್ ಮುಗ್ದಿತ್ತು. 3ನೇ ಟಾಸ್ಕಲ್ಲಿ ಇಲ್ಲಿ ಟ್ವಿಸ್ಟ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇವರು ಗೆದ್ರೆ ಚಂದ್ರಪ್ರಭಾ ಅವರು ಮತ್ತಿಲ್ಲಿ ಡಾಕ್ ಸತೀಶ್ ಅವರು ಇಲ್ಲಿ ಮೋಸ ಮಾಡಿಬಿಟ್ಟು ಗೆದ್ರೆ ಇವಾಗ ಅವರು ಫೈನಲ್ಗೆ ಇಲ್ಲಿ ಸೆಲೆಕ್ಟ್ ಆಗ್ತಾರೆ, ಫೈನಲ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಆ ಒಂದು ಟೀಮ್ಗೆ ಮೋಸ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ, ಬಂದಿದ ತಕ್ಷಣ ಈ ರೀತಿಯಾದ ಆಪರ್ಚುನಿಟಿ ಎಲ್ರಿಗೂ ಕೂಡ ಸಿಕ್ಕಲ್ಲ. ಬಟ್ ಡಾಕ್ ಸತೀಶ್ ಅವರಿಗೆ ಚಂದ್ರಪ್ರಭಾ ಅವರಿಗೆ ಸಿಕ್ಕಿದೆ. ಆಲ್ರೆಡಿ ಒಂಟಿ ಟೀಮ್ ಅವರು 2 ಆಟಗಳನ್ನ ಇಲ್ಲಿ ಗೆದ್ಬಿಟ್ಟಿದ್ದಾರೆ. 3ನೇ ಆಟ ಕೂಡ ಇಲ್ಲಿ ಒಂದು ವೇಳೆ ಜಂಟಿ ತಂಡದವರು ಸೋತ್ರೆ ಇವ್ರಿಗೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಆದರೆ ಇಲ್ಲಿ ಜಂಟಿ ತಂಡಕ್ಕೆ ಇಲ್ಲಿ ಟ್ವಿಸ್ಟ್ ಕೊಟ್ಟಿರೋದೇನಪ್ಪ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಇವರಿಬ್ಬರೇ ಒಂದು ವೇಳೆ ಆ ಟೀಮ್ನ ಸೋಲಿಸಿದ್ರೆ ಇವರು ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು, ಫೈನಲ್ಸ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅವರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬ್ರೈನ್ ಯೂಸ್ ಮಾಡಿದ್ದಾರೆ. ಇವಾಗ ಈ ರೀತಿಯಾಗಿ ಟ್ವಿಸ್ಟ್ ಕೊಡ್ತಾ ಇರಬೇಕಾದ್ರೆ ಇನ್ನೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತದೆ. ಇವಾಗ ಶನಿವಾರ ಮತ್ತು ಭಾನುವಾರ, ಶನಿವಾರ ನಿಮ್ಗೆಲ್ರಿಗೂ ಗೊತ್ತಿದೆ ವಾರದ ಕತೆ ಕಿಚ್ಚನ ಜೊತೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ಈ ಒಂದು ಎಪಿಸೋಡ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ. ಆದರೆ ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಶನಿವಾರ ಅಥವಾ ಭಾನುವಾರ ಈ ಒಂದು ಎಪಿಸೋಡಲ್ಲಿ ಇಲ್ಲಿ ರಕ್ಷಿತಾ ಅವರು ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಸೊ ವೀಕ್ಷಕರೇ, ಸದ್ಯ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವಾಗ ರಕ್ಷಿತಾ ಶೆಟ್ಟಿ ಅವರು ಶನಿವಾರ ಅಥವಾ ಭಾನುವಾರ ಇಲ್ಲಿ ಎಂಟ್ರಿ ಕೊಡೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇವರು ಎಂಟ್ರಿ ಕೊಟ್ಟರೆ ಒಳ್ಳೆಯದಾ, ಇಲ್ಲ ಅಂತಂದರೆ ಹೇಗಿದ್ರು ಎಲಿಮಿನೇಟ್ ಆಗಿದ್ದಾರೆ ಹಾಗೆ ಹೋಗಲಿ ಅಂತ ಅಂತೀರಾ? ಯಾಕಂತಂದರೆ ಒಂದು ಯಾರೇ ಇವಾಗ ಬಿಗ್ ಬಾಸ್ ಸ್ಟೇಜ್ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಜೇನೆ. ಈ ಒಂದು ಸ್ಟೇಜಲ್ಲಿ ಅವಕಾಶ ಸಿಕ್ಕಿದಾಗ ಕೇವಲ ಕೆಲವೇ ಗಂಟೆಗಳಲ್ಲಿ ವಾಪಸ್ ಕಳಿಸಿದಾಗ ಬೇಜಾರಾಗುತ್ತೆ. ಆದರೆ ಇಲ್ಲಿ ಅವರು ಎಲಿಮಿನೇಟ್ ಆಗಿಲ್ಲ ಅನ್ನೋದು ಇಲ್ಲಿ ನಡೀತಿರೋ ವಿಚಾರ. ಸದ್ಯ ಇವಾಗ ಶನಿವಾರ ಇಲ್ಲ ಭಾನುವಾರ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಸಿಗ್ತದೆ. ಆಲ್ಮೋಸ್ಟು ಎಂಟ್ರಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರಲ್ವಾ, ಅದೇ ರೀತಿ ಇಲ್ಲೂ ಕೂಡ ಟ್ವಿಸ್ಟ್ ಆಗುತ್ತೆ. ನೀವು ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ
ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಈಚೆ ಬಂದಾಗ ಅವ್ರದ್ದು ಇಂಟರ್ವ್ಯೂ ತೊಗೊತಾರೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಮನೆಗೆ ಯಾರು ಹೋಗಿದ್ದಾರೆ ಅವರೆಲ್ಲರದ್ದು ಕೂಡ ನೀವು ಇಂಟರ್ವ್ಯೂಸ್ ನೋಡ್ಕೊಂಡು ಬಂದಿದ್ದೀರಾ. ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಇಂಟರ್ವ್ಯೂ ಸಿಗಿದೆ. ಡಾಕ್ ಸತೀಶ್ ಅವ್ರದ್ದು ಕೂಡ ನೀವು ನೋಡ್ಬೋದು, ಚಂದ್ರಪ್ರಭು ಅವ್ರದ್ದು ಕೂಡ ಇಲ್ಲಿ ನೋಡ್ಬೋದು. ಇವಾಗ ಏನು 18 ಜನ ಕಂಟೆಸ್ಟೆಂಟ್ ಇದ್ದಾರೆ ಬಿಗ್ ಬಾಸ್ ಒಳಗಡೆ, ಮತ್ತೆ 19 ಎಲಿಮಿನೇಟ್ ಆಗಿದ್ದಾರೆ. ಎಲ್ಲರದ್ದು ಕೂಡ ಇಲ್ಲಿ ಇಂಟರ್ವ್ಯೂ ತೊಗೊಂಡಿದ್ದಾರೆ. ಮತ್ತೆ ಫಸ್ಟ್ ಟೈಮ್ ಬಿಗ್ ಬಾಸ್ ಸೀಸನ್ 11 ನೀವು ನೋಡ್ಬೋದು, ಮೊದಲನೇ ವಾರನೇ ಇಲ್ಲಿ ಯಮುನಾ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ. ಇಲ್ಲಿ ಮರ್ದಿಸನೇ ಇಲ್ಲಿ ಅವ್ರದ್ದು ಇಂಟರ್ವ್ಯೂಗಳು ಕೂಡ ಇಲ್ಲಿ ತಗೊಂತಾರೆ. ಏನು ಮೇಡಮ್ ನೀವು ಒಂದೇ ವಾರಕ್ಕೆ ಈಚೆ ಬಂದ್ಬಿಟ್ರಲ್ಲ, ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ ಕೂಡ ಇಲ್ಲಿ ಕೇಳಿದ್ರು. ಅದೇ ರೀತಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ರಕ್ಷಿತಾ ಅವರು ಯಾವ ಒಂದು ಚಾನಲ್ಲು ಕೂಡ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ಯೂಟ್ಯೂಬಲ್ಲೂ ಕಾಣಿಸ್ಕೊಂಡಿಲ್ಲ. ಬಂದಿದ್ರೆ ಅವರ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಇಲ್ಲಿ ಮಾಡಾಕಿರೋರು. ಮತ್ತು ಇಲ್ಲಿ ಅವ್ರ ಚಾನಲ್ ಮಾಡೋಕೆ ಅವರು ಬ್ಯುಸಿ ಇದ್ರು ಅಂತಂದರೆ, ಇಲ್ಲಾಂದರೆ ಸ್ಯಾಟಲೈಟ್ ಚಾನಲ್ ಅಂತೂ ಇಂಟರ್ವ್ಯೂ ಸಿಕ್ತಿತ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು. ನಿಮಗೆ ಇಲ್ಲಿ ಬಿಗ್ ಬಾಸ್ ಸ್ಟೇಜಲ್ಲಿ ಕರೆಸಿ ರೀತಿ ಅವಮಾನ ಮಾಡಿಬಿಟ್ರಾ, ಇದು ಮುಂಚೆನೇ ಇಲ್ಲಿ ಸ್ಕ್ರಿಪ್ಟೆಡ್ ಅಂತ ಕೂಡ ಈ ಥರ ಕೆಲವೊಂದು ಕ್ವಶನ್ಗಳು ಇಲ್ಲಿ ಕೇಳ್ತಿದ್ರು. ಆದರೆ ಎಲ್ಲೂ ಕೂಡ ಅವರು ಇನ್ನೂ ಇಂಟರ್ವ್ಯೂ ಕೊಟ್ಟಿಲ್ಲ. ಆಲ್ಮೋಸ್ಟು ಇವಾಗ ಶನಿವಾರ ಇಲ್ಲ ಭಾನುವಾರ ಅವರು ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ಅಂದ್ಬಿಟ್ಟು ಸದ್ಯ ಇವಾಗ ಹೇಳಲಾಗ್ತದೆ. ವೀಕ್ಷಕರಿಗೆ ಖಂಡಿತವಾಗ್ಲೂ ಈ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವರು ಎಂಟ್ರಿ ಕೊಡ್ತಾರೆ ಅಂತ ಅನ್ಸುತ್ತಾ, ಅಥವಾ ಎಂಟ್ರಿ ಕೊಡಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತಾ? ಬಟ್ ಆದರೆ ಎಂಟ್ರಿ ಕೊಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಶನಿವಾರ ಕೊಡ್ತಾರಾ ಭಾನುವಾರ ಕೊಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಸೀಕ್ರೆಟ್ ರೂಮಲ್ಲೇ ಬಿಗ್ ಬಾಸ್ ಮನೆಯೊಳಗಿರೋ ಸೀಕ್ರೆಟ್ ರೂಮಲ್ಲಿ ಇದ್ದಾರಾ, ಇಲ್ಲ ಅಂತಂದರೆ ಈಚ್ ಕಡೆ ಇದ್ದಾರಾ ಅನ್ನೋ ಇನ್ಫಾರ್ಮೇಶನ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಚಾರದ ಬಗ್ಗೆ ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.